ಬಂದಿದೀವಿ ಅಂತ ತಿಳ್ಕೊಂಡ್ಬಿಟ್ರ ನಮ್ಮನ್ನ? ಖಂಡಿತ ಇಲ್ಲ. ಮಹೇಶ್ ಸರ್, ಹಲೋ. ನಮ್ಮ ಮಹೇಶ್ ಸರ್ ಮೊನ್ನೆ ಡ್ಯಾನ್ಸ್ಗೆ ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಹಾಲಿವುಡ್ ಮತ್ತೆ ಬಾಲಿವುಡ್ ಡೈರೆಕ್ಟರ್ಸ್ ಎಲ್ಲ ಬಂದು ಏನೋ ಮೀಟ್ ಮಾಡಿ ಏನೋ ಹೇಳೋದಂತೆ, ಕೇಳಿ ಏನ್ ಹೇಳ್ತಾರೆ? ಮೊನ್ನೆ ಹಾಲಿವುಡ್ ಬಾಲಿವುಡ್ನವರೆಲ್ಲ ಬಂದು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನಮ್ ಫಿಲಮಿಗೆ ಕೊರಿಯೋಗ್ರಾಫ್ ಮಾಡಿ, ನಮ್ ಫಿಲಮಿಗೆ ಕೊರಿಯೋಗ್ರಾಫ್ ಮಾಡಿ. ನಾನು ಹೇಳಿದೆ ಅವಾಗ, ಸರ್ ದಯಮಾಡಿ ಕೊರಿಯೋಗ್ರಾಫ್ ಮಾಡಬೇಡಿ, ಯಾರು ಪ್ರೇಕ್ಷಕರು ಯಾರು ನೋಡಲ್ಲ, ಕತ್ತೆಗಳು ಕುದುರೆಗಳೆಲ್ಲ ಬಂದು ಬಂದಿರಿ. ಅದಕ್ಕೆ ಇನ್ನೊಂದು ಮಾತು ಹೇಳಿದೆ, ನಾನೇನಾದ್ರು ಕೊರಿಯೋಗ್ರಾಫ್ ಮಾಡಿದ್ರೆ ನಮ್ಮ ಕ್ರಿಸ್ಟಲ್ ಹೌಸ್ ಮಕ್ಳಿಗೆ ಪಾಠ ಮಾಡ್ಯಾರ ಯಾರು? ಅದಕ್ಕೋಸ್ಕರ ನಾನು ಹೋಗ್ಲಿಲ್ಲ. ಯಾಕೋ ಮೊನ್ನೆಯಿಂದ ಸೊಂಟ ತುಂಬಾ ನೋತಾ ಇದೆ. ಏನಾಯ್ತು ಇದರಪ್ಪ? ಮೊನ್ನೆ ಯಾವ್ದೋ ಒಂದು ಮದುವೆಗೆ ಹೋಗಿದ್ದೆ, ರಾತ್ರಿ ಊಟ ಆಯ್ತು, ಮಲಗಕ್ಕೆ ಎಲ್ಲೂ ಜಾಗ ಇರಲಿಲ್ಲ. ಓಹೋ. ಒಂದ್ 5-6 ಜನ ಮಲಗಿದ್ರು ಯಾರೋ ಹುಡುಗರು, ಒಂಚೂರು ಗ್ಯಾಪ್ ಇತ್ತು, ಹೋಗಿ ಮಲ್ಕೊಂಬಿಟ್ಟೆ. ಒಂದ್ ಟೈಮಲ್ಲಿ ನಾನ್ ರಾತ್ರಿ 12 ಗಂಟೆಲಿ ಏನಾಗ್ತಿತ್ತು ಅಂದ್ರೆ, ಯಾರೋ ಪಕ್ಕದಲ್ಲಿ ಮಲಗಿದ್ದನು ಬಾಲ್ ಬಂತು ಅಂತಿದ್ರು. ಹೌದಾ? ನಾನೇನೋ ಚಿಕ್ಕ ಹುಡುಗ ಏನೋ ಕನ್ಸಲ್ಲಿ ಏನೋ ಅನ್ಕೊಂತ ಇದ್ದಾನೆ, ಕನ್ವರ್ಕೆ ಮಾಡ್ಕೊಂತ ಇದ್ದಾನೆ ಅಂತ ಮಲ್ಕೊಂಡೆ. ಒಂದ್ ಟೈಮಲ್ಲಿ ಏನ್ ಮಾಡ್ತೇವೆ ಗೊತ್ತಾ, ಬಾಲ್ ಬಂತು ಅಂತಿದ್ದಾನೆ, ಜಾಡ್ಸ್ ಒದ್ದ. ಅಯ್ಯೋ ಶಿವನೇ, ನನ್ಗೆ ಅವಾಗ ಗೊತ್ತಾಯ್ತು, ಓ ಇವನ್ ಫುಟ್ಬಾಲ್ ಪ್ಲೇಯರು ಅಂತ. ಅದಕ್ಕೆ ಯಾವತ್ತು ಯಾರ ಪಕ್ಕದಲ್ಲಿ ಮಲಗಿದ್ರು ಈ ಫುಟ್ಬಾಲ್ ಆಡೋರ್ ಪಕ್ಕದಲ್ಲಿ ಮಾತ್ರ ಮಲಗಬಾರ್ದು. ಸರಿಯಾಗಿ ಮಾತು ಹೇಳಿದ್ರಲ್ಲಪ್ಪ. ಮನುಷ್ಯ ನಗಬೇಕು, ನಗ್ತಾ ಬಾಳ್ಬೇಕು ಅನ್ನೋದಕ್ಕೆ ನಮ್ಮ ಕನ್ನಡದ DVG ಅವರು ಒಂದೇ ಮಾತು ಹೇಳ್ತಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗಿಸಿ ನಗುತ್ತಾ ವರವನಿ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಅದೇ ರೀತಿ